ಹ್ಯಾಪಿ ಬರ್ಡೇ ಟು ಮೀ. 200% ಅಬೆಂಡೆಡ್, ಖಾಲಿ ಬಿಡ್ಸಿದೆ, ತಳ್ತಾ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಗ್ 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 ಲೈಫಿಗೆ. ಗೈಸ್ ಏನಂತಂದರೆ, ನಾನಿರೋ ಜಾಗದಿಂದ ಅಂದರೆ ನನ್ನ ಮನೆಯಿಂದ ಹೆಚ್ಚು ಕಮ್ಮಿ 60 ಕಿಲೋಮೀಟ್ರ್ ದಾಟ್ಬಿಟ್ಟು ಈ ನೇಚರಿಗೆ ಬಂದಿದ್ದೀನಿ. ನೋಡಿ ಹೆಂಗಿದೆ, ಸಿಂಗಲ್ ರೋಡು, ನೆಕ್ಸ್ಟ್ ಲೆವೆಲಲ್ಲಿದೆ ಅಲ್ಲ ಗೈಸ್ ಏನಂತಂದರೆ, ಇವತ್ತು ನಾನು ಏನಕ್ಕೆ ಇಲ್ಲಿಗೆ ಬಂದೆ ಅಂದರೆ, ಇವತ್ತು ನನ್ನ ಫ್ರೆಂಡಿಂದ ಒಬ್ರದ್ದು ಬರ್ಡೇ ಇದೆ. ಬರ್ಡೇ ಸೆಲೆಬ್ರೇಷನ್ ಮಾಡೋಣ, ನನಗೋಸ್ಕರ ವೆಯ್ಟಿಂಗ್ ಗೈಸ್ ಅವರು. ಹಂಗಾಗಿ ಹೋಗಿ ಬರ್ಡೇ ವಿಶ್ ಮಾಡೋಣ, ಅಲ್ಲೋಗಿ ಎಂಜಾಯ್ ಮಾಡೋಣ. ಇಲ್ಲಿಗೆ ಯಾಕೆ ಬಂದೆ ಅಂದರೆ, ಅವರು ಜಾಸ್ತಿ ಇರೋ ಜಾಗನೇ ಈ ಕಡೆ, ಬೆಟ್ಟ ಗುಡ್ಡ ಕಾಡು, ಇದೇ ಜಾಗದಲ್ಲಿ ಅವರು ವಾಸ ಮಾಡೋದಲ್ಲ, ಅವ್ರಿಗೆ ಇಷ್ಟ ಆಗಿರೋ ಪ್ರದೇಶ ಇದೇ ಜಾಗದಲ್ಲಿ. ಸೈಡಿಂದ ಯಾವುದೋ ನವಿಲು ಕೊಯೋ ಅಂತ ಕಿರ್ಚಾಡ್ತಾ ಇದೆ. ಕಂಪ್ಲೀಟ್ಲಿ ಈ ಜಾಗ ಫುಲ್ಲು ಥಿಕ್ ಫಾರೆಸ್ಟ್. ಇದರಿಂದ ಎಂಟ್ರಿ ಕೊಟ್ರಿ ಅಂದರೆ ಥಿಕ್ ಫಾರೆಸ್ಟ್ ಗೈಸ್. ನಾವಿರೋದು ಮಲೆನಾಡು ಸೈಡ್ ಆಗಿರೋದ್ರಿಂದ ನಮಗೆ ಥಿಕ್ ಫಾರೆಸ್ಟ್ಗಳು ಸಿಕ್ಕಾಪಟ್ಟೆ ಕಾಣಿಸ್ತಾವೆ. ಮಾತ್ರ ನಾವೆಲ್ಲೋದ್ರೂ ಫಾರೆಸ್ಟ್. ವಿ ಆರ್ ಲೈಕ್ ಜಸ್ಟ್ ಲೈಕ್ ಟಾರ್ಸನ್ ಅನ್ನೋ ಥರ ಫೀಲ್ ಆಗುತ್ತೆ ನಮಗೆ. ಸದ್ಯದ ಮಟ್ಟಿಗೆ ಗೈಸ್ ಈ ಜಾಗದಲ್ಲಿ ಯಾರು ಇಲ್ಲ, ಒಬ್ಬನೇ. ಯಾವನಾರ ಪ್ರಾಣಿ ಬಂದರೂ ನಾನು ಒಬ್ಬನೇ, ನಾನೇ ಒಂದು ಪ್ರಾಣಿ. ಇನ್ನು ಪ್ರಾಣಿಗಳೇನಕ್ಕೆ ಬೇರೆದು. ಹಂಗಾಗಿ ಅಲ್ಲೋಡಿ ಏನು ಸಕ್ಕದಾಗಿದೆ. ಕಂಪ್ಲೀಟ್ಲಿ ಅಲ್ಲೊಂದು ಹಿಲ್ ಸ್ಟೇಷನ್ನು, ಇಲ್ಲೊಂದು ಹಿಲ್ ಸ್ಟೇಷನ್ನು, ಇದು ಅಷ್ಟೇ. ವಾವ್ ಬ್ಯೂಟಿಫುಲ್. ಕೆಳಗೆ ನೋಡ್ಕೊಂಡು ಹೋಗ್ಬೇಕು. ಹಾವು ಇತ್ತೀಚೆಗಂತೂ ಕೊಳಕ್ ಮಂಡಲ ನೋಡಿ ನಂಗೆ ಬೇಜಾರಾಗಿ ಹೋಗ್ಬಿಟ್ಟಿದೆ. ಅಷ್ಟಕ್ಕೊಂದು ನೋಡ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಈಗ ಒಂದು ತೋರಿಸ್ತೀನಿ ನೋಡಿ, ಏನು ಸಕ್ಕದಾಗಿದೆ ಜಾಗ. ಈ ಕಾಡಲ್ಲಿ ಅದೊಂದು ನೀರು ಈ ಥರ ಇದ್ದರೆ ಆ ಫೀಲೇ ಬೇರೆ ಗೈಸ್. ಕ್ಯಾಂಪ್ ಮಾಡೋಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಆ ಕಡೆ ಹೋಗೋಣ ಬನ್ನಿ. ಮತ್ತೆ ನೈಟ್ ಹೊತ್ತಾದರೆ 100% ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ, ನೀರಿರೋ ಕಾರಣದಿಂದ ಯಾವ್ದಾದ್ರು ಅನಿಮಲ್ಸ್ ಬಂದು ಇಲ್ಲಿ 100% ನೀರು ಕುಡಿಯೋಕ್ಕಂತೂ ಬರೋದು 200% ಕಾಯಮ್ಮೆ. ವಾಹ್ ನೋಡು ಗುರು, ಏನು ಸಕ್ಕತ್ತಾಗಿದೆ. ಕಾಡಲ್ಲಿ ಈ ಥರ ಒಂದು ಜಾಗ ಸಿಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್ಲು. ಏನೋ ಬರ್ತದೆ ಹಾವ, ಆ ಜಾಗದಲ್ಲಿ ಏನೋ ಮೂವ್ ಆಯಿತು ನೀರೊಳಗೆ. ವಾಹ್ ಯಾವುದೋ ಬೇರೆ ಜಾಗದಲ್ಲಿ. ನಾನು ಪಕ್ಕ ಲೋಕಲ್ ಆಗಿ ಮಾತಾಡ್ಬೇಕು. ಏನೋ ವಿಡಿಯೋ ಓಪನ್ ಮಾಡಿದಾಗ ನನಗೆ ಲೋಕಲ್ ಆಗಿ ಮಾತಾಡೋಕ್ಕೆ ಬರೋಲ್ಲ. ಏನೋ ಅಚ್ಚ ಕನ್ನಡದ ಭಕ್ತ ಆಗಿ ಹೋಗ್ಬಿಡ್ತೀನಿ. ನೋಡು ಗುರು, ವಾಹ್ ಏನು ಸಖತ್ತಾಗಿದೆ ಜಾಗ ಕಂಪ್ಲೀಟ್. ಬಟ್ ಏನಂದ್ರೆ ನೋಡಿ, ಬಬಲ್ಸ್ ಬರ್ತಾ ಏನೋ ಒಳಗಿಂದ ಹೋಯ್ತು. ಈಗ ಡೀಪ್ ಇದೆ ಇದಂತೂ ಫಾರ್ ಶೋರ್, ತುಂಬ ಡೀಪ್ ಇದೆ ಈ ಜಾಗ. ಇಲ್ಲಿಂದಲೇ ನೋಡಿ ಎಷ್ಟು ಡೀಪ್ ಅನ್ನಿಸ್ತಿದೆ. ಆ ಜಾಗ ಎಲ್ಲ ಒಣಗಿರೋ ಮರಗಳು, ಇಲ್ಲೊಂಚೂರು ಒಣಗಿರೋ ಮರ, ಅದ್ರ ಮೇಲೆ ಬೆಟ್ಟ, ಮತ್ತು ಇಲ್ಲೊಂದು 2-3 ಮರ, ಮತ್ತು ಈ ನೋಡಿ ಇಲ್ಲಿ ಗ್ರೀನರಿ. ಹೆಂಗೆ ಅನ್ನಿಸ್ತಿದೆ ಅಂದರೆ ಸ್ವರ್ಗ. ಜಸ್ಟ್ ಕೂತಿ ಎಂಜಾಯ್ ಮಾಡಬೇಕು ಅನ್ನೋ ಥರ ಫೀಲ್ ಆಗ್ತಿದೆ ನನಗಿಲ್ಲಿ. ಗೈಸ್ ಯಾರು ಈ ವಿಡಿಯೋಗಳು ನೋಡ್ತಿದ್ದೀರಾ, ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಸಖತ್ತಾಗಿರುತ್ತೆ ನನ್ನ ಜೀವನ. ದುಡ್ಡಿನ ವಿಚಾರದಲ್ಲಂತೂ ಅಟ್ಟರ್ ಫ್ಲಾಪು ನನ್ನ ಜೀವನ. ಬಟ್ ಈ ಥರ ಅಂತೂ ನಾನು ಅವಾಗವಾಗ ಹೋಗ್ತಾನೇ ಇರ್ತೀನಿ. ಚೆನ್ನಾಗಿರುತ್ತೆ ನೋಡೋಕ್ಕೆ. ಅಲ್ಲಿ ನೋಡಿ, ಅಲ್ಲೊಂದು ಬಂದರು ಥರ. ಆ ಕಡೆ ಸೈಡ್ ಬೇಕಾದ್ರೆ ಕ್ಯಾಂಪ್ ಮಾಡ್ಬೋದು ಪ್ಲ್ಯಾನ್ ಮಾಡಿದ್ರೆ. ಒಬ್ಬೊಬ್ಬನೇ ಮಾಡೋದು ಕಷ್ಟ, ಜೊತೆಲಿ ಯಾರನ್ನಾರು ಹಾಕೊಂಬಂದರೆ ಚೆನ್ನಾಗಿರುತ್ತೆ. ಹುಡುಗ ಫ್ರೆಂಡ್ನ ಯಾರನ್ನಾರು ಹಾಕೊಂಬಂದ್ರೆ ಒಂದು ಪಾಸಿಟಿವಿಟಿ ಇರುತ್ತೆ, ಮಾತಾಡೋಕ್ಕೂ ಜನ ಇರ್ತಾರೆ. 3, 2, 1 ಸ್ವರ್ಗ. ಸೈಲೆಂಟಾಗಿರೋಣ, ಯಾವ ಥರ ಶಬ್ದ ಬರುತ್ತೆ ನೋಡೋಣ. ಯಾವುದೋ ವಾಟರ್ ಫ್ಲೋ ಶಬ್ದ ಬರ್ತದೆ. ಒಂದು ಸ್ವಲ್ಪ ಹೊತ್ತು ಕೂತಿ ಹೋಗ್ಬೇಕು ಅಂತ ನನಗೆ ತುಂಬ ಅನಿಸ್ತಿದೆ. ಬಟ್ ಏನಂದರೆ ಕೂರೋಷ್ಟು ಟೈಮ್ ನನಗಿಲ್ಲ. ಸಿಕ್ಕಾಪಟ್ಟೆ ಮನ್ಸಿಗೆ ಬೇಜಾರಾಯಿತು. ಬಟ್ ಯಾರ ಹತ್ರನೂ ಹೇಳ್ಕೊಳ್ದಲ್ಲೇ ಸುಮ್ಮನಾಗಿ ಹೋಗ್ಬಿಟ್ಟೆ. ಏನಂತಂದರೆ, ನಮ್ಮನೆ ಹತ್ರ ಒಂದು ಬೆಂಕಿ ಹತ್ಬಿಡ್ತು ಪಕ್ಕದ ಮನೆಯವ್ರದಕ್ಕೆ ಲೈಟಾಗಿ ಸ್ವಲ್ಪ. ಅದು ಕೇಳಿ ಸಿಕ್ಕಾಪಟ್ಟೆ ಎಲ್ಲ ಶೂಟಿಂಗಲ್ಲಿದ್ವಿ, ವಿಡಿಯೋ ಶೂಟಿಂಗಲ್ಲಿ. ಕೇಳಿದ ತಕ್ಷಣ ಹಂಗೆ ಬಿಟ್ಟು ಓಡ್ ಬಂದ್ಬಿಟ್ಟೆ. ನೇಚರ್ ಹತ್ರನಾರು ಬಂದರೆ ಸ್ವಲ್ಪ ಹೀಲ್ ಆಗುತ್ತೆ ಅನ್ನೋ ರೀಸನಿಗೋಸ್ಕರ ಈ ಜಾಗಕ್ಕೆ ಬಂದಿದ್ದೀನಿ. ವಾವ್, ಯಾಕಪ್ಪ ಎದುರಿಸ್ಬಿಟ್ಟೆ, ಎದೆಗೆ ಜಲ್ ಅಂದ್ಬಿಡ್ತಲ್ವ ಮರೆ. ಒಳ್ಳೆ ನರಿ ಇದ್ದಂಗೆ ಇದೆಯಲ್ಲೋ ನೋಡೋಕ್ಕೆ. ಯಪ್ಪ, ಎದೆ ಜಲ್ ಅಂದ್ಬಿಡ್ತು ನನಗೆ ಒಂದೇ ಸರಿ. ಒಳಗೆ ಹಾಡ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಕೇಳಿ, ಯಾಕೋ ಮರಿ ಹಾಕಿದೆ ಗೈಸ್ ಇಲ್ಲೇನೋ ನಾಯಿ. ಅದು ಹಂಗಾಗಿ ಒಳಗಿಂದ ಬಂತು. ಮರಿ ಹಾಕಿದೆ ಅಂದರೆ 100% ಇಲ್ಲೇನು ಜನಗಳಿರಲ್ಲ ಅನಿಸುತ್ತೆ. ನೋಡಿ ಗೈಸ್ ಹೆಂಗೆ ಕಾಣ್ತಾ ಇದೆ ಬಿಲ್ಡಿಂಗ್ ಅಂತಿದ್ರೆ ಮನೆ. ನನ್ನ ಪ್ರಕಾರ ಅಬ್ಯಾಂಡೆಡ್ 200%.
ಯಾರೂ ಇಲ್ಲ, ವಾಸ ಅಂತೂ ಮಾಡ್ತಿಲ್ಲ. ಹತ್ರ ಹೋಗಿ ನೋಡೋಣ. ವಾ 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 ಹೆಂಗೆ ಕಾಣ್ತದೆ ನೋಡಿ. ಹುಷಾರಾಗಿ ಹೋಗ್ಬೇಕು. ಎಲ್ಲಿ 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 ಏನಿಲ್ಲ ತಾನೆ. ನಂಗೆ ಹಾವಿಂದೆ ಸಿಕ್ಕಾಪಟ್ಟೆ ಭಯ, ಸಿಕ್ಕಾಪಟ್ಟೆ ಹಾವು ನೋಡಿ 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 ಕೆಲವೊಬ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ನಿನ್ನೆ ಬೇರೆ ರೆಸ್ಕ್ಯೂ ಮಾಡಿದ್ದೀವಿ ಒಂದು ಹಾವನ್ನ, ಅದು ಹಾಕ್ತೀನಿ ವೀಡಿಯೋನ. ಕಂಪ್ಲೀಟ್ಲಿ ಅಬ್ಯಾಂಡೆಡ್ ಬಿಲ್ಡಿಂಗ್ ಗೈಸ್. ಇದು ನೈಟ್ ಏನೋ ಸ್ಟೇ ಮಾಡೋಕೆ ಬಂದುಬಿಟ್ರೆ ಎಲ್ಲ ಬೀಜ ಬಾಯಿಗೆ ಬರ್ತವೆ. ಮೀಟ್ರ್ ಬೋರ್ಡು ಕಿತ್ಕೊ ಹೋಗ್ಬಿಟ್ಟಿದ್ದಾರೆ ಯಾರು ಮೀಟ್ರ್ ಬೋರ್ಡನ್ನು. ಎಸ್, ಡೋರ್ ಲಾಕ್ ಹಾಕಿದೆ. ನಮಗೆ ಹಾಕಬೇಕು, ಲಾಕ್ ಹಾಕಿರೋದಕ್ಕೆಲ್ಲ ಹೋಗ್ಬಾರ್ದು ನಾವು. ಹಿಂಗಾಸು ಹೋದರೆ ನಾನು ಹೇಳಿದ್ನಲ್ಲ ಆ ಸ್ಪಾಟಿಗೆ ತಲುಪ್ತೀವಿ. ಬಟ್ ಏನಂದರೆ ಸಿಕ್ಕಾಪಟ್ಟೆ ಇಲ್ಲಿ ಮಂಡಿ ಗಂಟ ಇದು ಬಂದಿದೆ, ಹುಲ್ಗಳು ಬೆಳೆದಿದೆ, ಹಂಗಾಗಿ ಹೋಗ್ಬೋದು. ಬಟ್ ಹುಲ್ಲಲ್ಲಿ ಏನಾರು ಇರುತ್ತೋ ಇಲ್ವೋ ಇದ್ಗಿದ್ರೆ ಏನಾರು, ಹಂಗಾಗಿ ಹೋಗಲ್ಲ. ಹಿಂಗೆ ಸುತ್ತಾರ್ಕೊಂಡೆ ಮತ್ತೆ ವಾಪಸ್ ಹೋಗ್ಬೇಕು. ಇದು ಕಬ್ಬಣ ಹಾಕಿದ್ದಾರೆ ನೋಡಿ, ಕಂಪ್ಲೀಟ್ಲಿ ತುಕ್ಕಿಡ್ದೋಗ್ಬಿಟ್ಟಿದೆ ಇದು. ಇಲ್ಲೂ ಅಷ್ಟೇ, ಇದು ಅಷ್ಟೇ. ಚೂರು ಒಳಗೆ ಮನಸ್ಸೊಳಗೆ ಒಳಗೆ ಮೀಟ್ರ್ ಆಫ್ ಆಗ್ತಾಯಿದೆ. ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಬೇಕು. ಮೀಟ್ರ್ ಆಫ್ ಆಗ್ತಾಯಿದೆ. ಇದು ನೋಡಿ ಕಂಪ್ಲೀಟ್, ಇದು ಅಷ್ಟೇ. ಇಲ್ಲಿ ನೋಡಿ ತುಕ್ಕಿಡ್ದೋಗ್ಬಿಟ್ಟಿದೆ. ಇಲ್ಲೂ ಅಬ್ಯಾಂಡೆಡ್, 200% ಅಬ್ಯಾಂಡೆಡ್. ಖಾಲಿ ಬೀಳ್ಸಿದೆ. ಮನೆ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಒಳಗೆ ಯಾರಿಗೆ ಬೇಕು. ಬಸ್ ಈಗಷ್ಟೇ ಒಂದು ಜಾಗಕ್ಕೆ ಬಂದಿದ್ದೀನಿ, ಜಾಗನ ತೋರಿಸ್ತೀನಿ ನೋಡಿ. ಸಕ್ಕತ್ತಾಗಿದೆ ಅಲ್ಲ, ಪ್ಯೂರ್ ವೈಟ್ 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 ಇದೆ ನೀರು. ನೋಡಕ್ಕೆ ಹರಿದಿದೆಯಲ್ಲ ಹಂಗ ಪ್ಯೂರ್ ವೈಟ್ ತರ ಅನಿಸಿರೋದು ನೋಡಿ. ಆ ಜಾಗನ ಏನ್ ಸಕ್ಕತ್ತಾಗಿ ಅನಿಸ್ತಿದೆ. ಆ ಜಾಗಕ್ಕೆ ಹೋಗ್ಬೇಕು. ಹಂಗ ನೀರಿದೆಯಲ್ಲ ಅಲ್ಲಿ ಇಳ್ಕೊಂಡು ಆ ಕಡೆ ಹೋದ್ರೆ ಅಲ್ಲೊಂದು ಜಾಗ ಇದೆ, ಬ್ಯೂಟಿಫುಲ್ ಜಾಗ. ಆ ಜಾಗನ ತೋರಿಸ್ತೀನಿ ನಿಮಗೆ. ಲೆಟ್ಸ್ ಗೋ. ಆ ಕಡೆಗೆ ಹೋಗೋಣ. ಅಯ್ಯೋಯ್ಯೋ ಪಾಚಿ ಕಟ್ಟಿರುತ್ತೆ, ಹುಷಾರಾಗಿ ಹೋಗ್ಬೇಕು ನಾವೀಗ. ಆ ಕಡೆ ಹೋಗ್ಬಿಡೋಣ. ಇನ್ನೊಂಚೂರು ಹೋದ್ರೆ ಚಪ್ಪಲಿ. ಓ ಆಳ ಇದೆಯಲ್ಲ, ಇನ್ನೊಂಚೂರು ಎತ್ಕೊಬಿಡೋಣಲ್ಲ. ನೀರು ನಾನು ಹೊರಗಡೆಯಿಂದ ನೋಡ್ತೀವಲ್ಲ, ಅದು ನಮಗೆ ಎಷ್ಟು ಜೋರಾಗಿ ಹರಿತದೆ ಅಂತ ಅನ್ಸಲ್ಲ. ಬಟ್ ನೀರು ಒಳಗಿರುತ್ತಲ್ಲ, ಫ್ಲೋ ತುಂಬ ರಭಸ ಇರುತ್ತೆ. ಅದು ನಮ್ಮ ಕಣ್ಣಿಗೆ ಆ ಫೀಲ್ ಕೊಡಲ್ಲ ನೋಡೋಕ್ಕೆ. ಬಟ್ ನೀರಿನೊಳಗೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಕಲ್ಲೆಲ್ಲ ಪಾಚಿ ಕಟ್ಟಿದೆ, ಹಂಗಾಗಿ ನಿಧಾನಕ್ಕೆ ಹೋಗ್ಬೇಕು. ಕಾಲಿಡ್ತಿರೋ ಜಾಗನೂ ಪಾಚಿ ಫೀಲ್ ಆಗ್ತದೆ. ಲಿಟ್ರಲಿ ನನ್ಗೆ ಇಲ್ಲಿಗೆ ನೋಡಿ ಮಂಡಿ ಗಂಟ ನೀರಿದೆ ಈ ಜಾಗ. ನಿಧಾನಕ್ಕೆ ಹೋಗ್ಬೇಕಷ್ಟೇ, ಜೋರಾಗೆಲ್ಲ ಹೋಗ್ಬಾರ್ದು. ನಿಧಾನಕ್ಕೆ ನೋಡ್ಕೊಂಡೇ ಹೋಗ್ಬೇಕು. ತೀರಾ ಫಾಸ್ಟ್ ಅರ್ಜೆಂಟಲ್ಲಿ ಹೋಗಿ ಮಾಡೋ ಅಂಥದ್ದು ಏನಿಲ್ಲ. ಕಾಲು ಗಾಯ್ಸ್, ಕಲ್ಲಿಗೆ ಹೊಡ್ಕಂತು ಕಾಲು. ಹಿಂಗೆ ಹೋಗ್ಬಿಡೋಣ. ಮೈಕ್ ಹುಷಾರಾಗಿ ಇಟ್ಕೋಬೇಕು. ಹೋಗ್ತಾ ಆಳ ಹೋಗ್ತೈತಲ್ಲ ಸಿಕ್ಕಾಪಟ್ಟೆ. ಇದ್ರ ಮೇಲೆ ಹತ್ಬಿಡೋಣ ಫಸ್ಟು. ವಾವ್, ಅವ್ವಾ ನಿಧಾನಕ್ಕೆ ಹೋಗ್ಬೇಕು. ಒಳಗೆ ಕಲ್ಲು ಸರಿಯಾಗಿ ಹೊಡಿತದೆ ಕಾಲಿಗೆ. ಕೆಲವೊಬ್ರು ಬರ್ತಾರೆ ದೊಡ್ಡ ಪುಡಾಂಗು ರೌಡಿಗಳು ಅನ್ನೋ ಥರ ಬರ್ತಾರೆ. ಅದೇನಕ್ಕಪ್ಪ ಸುಮ್ಮನೆ ಹೋಗೋರ ಹತ್ರನೂ ಕಿರಿಕ್ ಮಾಡ್ಕೊಳ್ತಾರೆ. ಅದೇನಂತ ನನಗೂ ಗೊತ್ತಿಲ್ಲ. ಸುಮ್ಮನೆ ನಂದಲ್ಲಿ ಇಡ್ಲಿ ನಂದ ಗೋಪಾಲ ಅನ್ನೋ ಥರ ಬಂದು ಜಗಳ ಮಾಡೋಕೆ ಬರ್ತಾರೆ. ಸಾಕಾಗಿದೆ ಸಾಕಾಗಿದೆ ಸಾಕಾಗಿದೆ. ಈಗ ಆ ಕಡೆ ಹೋಗೋದೇ ಮ್ಯಾಟ್ರ್ ಅಲ್ವಾ. ಚಪ್ಪಲಿ ಆ ಕಡೆ ಎಸಕ್ ಬಿಡೋಣ, ಆಮೇಲೆ ನಡ್ಕೊಂಡು ಹೋಗೋಣ. ನೀರನ್ನ ಕ್ರಾಸ್ ಮಾಡಬೇಕು. ಒಳಗೆ ನೀರು ಫ್ಲೋ ಸಿಕ್ಕಾಪಟ್ಟೆ ಇದೆ, ಹೊರಗಡೆಯಿಂದ ಕಾಣಲ್ಲ ಅಷ್ಟೇ. ಪಾಚಿ ಕಟ್ಟಿದೆ, ಒಳಗೆ ಬಿದ್ದರೆ ಆಗ್ತದೆ ನನಗೆ. ಈಗ ಒಂದೇ ಸರಿ ನುಗ್ಬಿಡೋಣಲ್ಲ. ನೋಡ್ಕೊಂಡು ನುಗ್ಬೇಕು ಗೈಸ್, ಸುಮ್ಮನೆ ನುಗ್ಗೋದಲ್ಲ. ನುಗ್ಗಿ ಹೋಗೋದಷ್ಟೇ. ವಾವ್ 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 ವಾವ್, ಸ್ವರ್ಗ ಸ್ವರ್ಗ ಗೈಸ್ ನೋಡಿ. ವಾ, ನೀರು ಹರಿತದೆ ಅಲ್ಲಿ, ಬೆಟ್ಟ ಇದು ನೆಕ್ಸ್ಟ್ ಲೆವೆಲ್ ಫೀಲು. ಈ ಕಡೆ ಒಂಚೂರು ಹೋಗ್ಬೇಕು, ಹೋಗೋಣ. ಕಾಣ್ತದೆ ನೋಡಿ ಅಲ್ಲಿ ಕೆಳಗಡೆ ನೀರು ಹರಿತಿರೋದು. ಪಕ್ಷಿ ಅಲ್ಲೊಂದು ಸೈಲೆಂಟಾಗಿ ಕೂತ್ಬಿಟ್ಟಿದೆ, ಯಾವುದೋ ಮೀನು ಹಿಡಿಯೋಕ್ಕಂತ. ನೆಕ್ಸ್ಟ್ ಲೆವೆಲ್, ಸೂಪರ್. ಬಾಬಾ, ಬೆಸ್ಟ್ ಪ್ಲೇಸ್ ಫಾರ್ ಸಿಟ್ಟಿಂಗ್. ಆ ಕಡೆ ಇಳ್ಕೊಂಡು ಹೋಗ್ಬೋದು ಆ್ಯಕ್ಚುಲಿ. ಅಂತ ಸಾಹಸ ಮಾಡೋಕ್ಕೆ ಹೋಗಲ್ಲ ಈಗ, ಬಟ್ ಅಲ್ಲಿಂದ ಇಳ್ಕೊಂಡು ಹೋಗೋದು. ಗೈಸ್, ಬರ್ಡೇ ಅಂತಿದ್ನಲ್ಲ, ಯಾರ್ದು ಅಲ್ಲ ಬರ್ಡೇ, ನಂದೇ ಬರ್ಡೇ ಗೈಸ್ ಇವತ್ತು. ನಂದೇ ಇವತ್ತು ಬರ್ಡೇ. ನನ್ನ ಬರ್ಡೇನ 4 ಜನದ ಮಧ್ಯೆ ಆಚರಿಸ್ಕೊಳ್ಳೋ ಬದಲು ಈ ನೇಚರಿಗೆ ಬಂದು ಒಬ್ಬನೇ ಆಚರಿಸ್ಕೊಳ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಹಾಗೆ ಬಂದಿದ್ದೀನಿ.
ಕೇಕ್ ನೋಡಿ ಹೆಂಗಾಗಿ ಹೋಗ್ಬಿಟ್ಟಿದೆ, ಕ್ರೀಮ್ ಎಲ್ಲ ಮೇಲೆ ಹೋಗ್ಬಿಟ್ಟಿದೆ. ಅವ್ನು ಹಾಕಿರೋ ಗುಲ್ಡು ನನ್ನ ಮಗ ಸರಿಯಾಗಿ ಹಾಕಿಲ್ಲ. ಫ್ರೆಂಡ್ ಅಂತ ಇರೋರಿಗೆ ನಮಗೆ ನಮ್ಮ ಬರ್ಡೇನೇ ಗೊತ್ತಿಲ್ಲ, ಫ್ರೆಂಡ್ ಅಂದ್ಕೊಂಡಿರೋರಿಗೆ. ಹಂಗಾಗಿ ಬಿಟ್ಟು ಜನಗಳು ಇರಲ್ದಿರೋ ಜಾಗಕ್ಕೆ ಬಂದು ನನ್ನ ಬರ್ಡೇನ ನಾನೇ ವಿಶ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಬರ್ಡೇನ ನಾವೇ ಆಚರಿಸ್ಕೊಳ್ಳೋಣ. ನನ್ನ ಜೊತೆ ನೀವಿದ್ದೀರಾ ಬರ್ಡೇ ವಿಶ್ ಮಾಡೋಕ್ಕೆ. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಮೀ. ಫಸ್ಟ್ ನಿಮಗೆ ತಿನ್ಸ್ಬಿಡೋಣ ನನ್ನ ಬರ್ಡೇಗೆ. ತಗೊಳ್ಳಿ, ತಿನ್ಕೊಳ್ಳಿ ನೀವು ಫಸ್ಟ್. ವೀಡ್ ಅನಿಸ್ತಾ ಇದೆಯಾ ಗೈಸ್? ವೀಡ್ ಅಂತ ಅನ್ಸ್ಬೋದು ನಿಮಗೆ. ಇದು ವೀಡ್ ಅಂತಲ್ಲ, ನಮ್ಮನ್ನ ನಾವು ಹುಡುಕೊಳ್ಳೋ ಅಂತ ಟೈಮ್ ಇದು. ವಾ ಸೂಪರ್. ಕೇಕ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಫಸ್ಟ್ ಟೈಮ್ ಅನ್ಕೊಳ್ತೀನಿ ನಾನು ಈ ಥರ ಬಂದು ಸೆಲೆಬ್ರೇಟ್ ಮಾಡ್ತಿರೋದು ನನ್ನ ಬರ್ಡೇನ. ನನಗೆ ನಾನೇ ವಿಶ್ ಮಾಡ್ಕೊಳ್ತಾ ಇರೋದು. ನನ್ನ ಫ್ರೆಂಡ್ ಜೊತೆ ನಾನು ಇದಕ್ಕೆ ಹೋಗಿದ್ನಲ್ಲ ಗಾಡಿ ಲೋಡಿಗೆ, ನಿನ್ನೆ ವಿಡಿಯೋದಲ್ಲಿ ಏನಾಯ್ತು ಅಂದ್ರೆ ವಾಪಸ್ ಬರ್ಬೇಕಾದ್ರೆ ನನಗೂ ನನ್ನ ಫ್ರೆಂಡಿಗೆ ನೆಕ್ಸ್ಟ್ ಲೆವೆಲ್ ಜಗಳ ಗೈಸ್. ಅಂದ್ರೆ ನಾನು ಏನು ಹೇಳಿಲ್ಲ, ಅವ್ನು ನನಗೆ ಉರಿಸ್ತಾ ಇದ್ದೆ ಅಂತೇಳಿ ನಾನು ರಿಟರ್ನ್ ಉರಿಸ್ದೆ. ಅವ್ನು ಉರ್ಸೋದು ನಾನು ಸಹಿಸ್ಕೊಂಡೆ, ನಾನು ಉರ್ಸೋದನ್ನ ಅವ್ನು ಸಹಿಸ್ಕೊಳಕ್ಕಾಗಲಿಲ್ಲ. ನಮಗೆ ಉರಿಸ್ತಿದ್ರೆ ಅಂತ ನಾವು ಉರಿಸ್ಬಿಡ್ತೀವಿ, ಅದು ಪ್ರೋ ಲೆವೆಲಲ್ಲೇ ಉರಿಸ್ಬಿಡ್ತೀವಿ. ಅದು ಅವ್ರಿಗೆ ಸಹಿಸ್ಕೊಳಕ್ಕಾಗ್ದಿರೋ ಥರನೇ ಉರ್ಸೋದು. ಅವನೇ ಸ್ಟಾರ್ಟ್ ಮಾಡ್ದ, ಗಾಡಿಯಿಂದ ಇಳ್ದೋಗು ಅಂದ್ಬಿಟ್ಟ. ಸಿಕ್ಕಾಪಟ್ಟೆ ಮನ್ಸಿಗೆ ಅದು ನನಗೆ ಬೇಜಾರಾಗಿ ಹೋಗ್ಬಿಡ್ತು ಗೈಸ್. ಇಲ್ಲಿಂದ ಎಷ್ಟೋ ದೂರ ಅವನು ನಂಬ್ಕೊಂಡು ಅವ್ನ ಜೊತೆಲಿ ಅವ್ನಿಗೆ ಅರ್ಧ ಅಂತೇಳಿ ಹೋದೆ, ಬಟ್ ಸೆಂಟ್ರಲ್ಲೇ ಇಳ್ದೋಗು ಅಂದ್ಬಿಟ್ಟ. ಗಾಡಿ ನಿಲ್ಲಿಸಿ ಇಳ್ದೋಗು ಅಂತೇಳಿ ಇಳಿಸ್ತಾ. ಆಲ್ರೆಡಿ ಇಳ್ದೆ ನಾನು, ಅವ್ನು ಇಳಿ ಅಂತೇಳಿ ಹೇಳಿದ್ಕೆ 2-3 ಸರಿ. ಸ್ಟಾರ್ಟಿಂಗ್ ತಮಾಷೆಗೆ ಹೇಳ್ದ ಅಂದ್ಕೊಂಡೆ, ಆಮೇಲೆ ಸೀರಿಯಸ್ಸಾಗಿ ಹೇಳ್ತಿದ್ದ. ಇಳ್ದೋಗ್ಬಿಟ್ಟೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬಾ ಅಂತ ಕರೆದು ಕೂತ್ವಿ ಗಾಡಿ ಒಳಗೆ. ಏನೋ ಒಂಥರ ಬೇಜಾರಾಯಿತು. ಇಳಿ ಅಂತನ್ನ ವರ್ಡ್ ಯೂಸ್ ಮಾಡಿಬಿಟ್ನಲ್ಲ, ಸಖತ್ ಬೇಜಾರಾಯಿತು. ನಾವೊಬ್ರು ನಂಬ್ಕೊಂಡು ಹೋಗಿರ್ತೀವಿ ಒಂದು ಜಾಗದಿಂದ ಇನ್ನೊಂದು ದೂರಕ್ಕೆ, ಇಳಿ ಅಂತ ಹೇಳಿದ್ದು ಸಖತ್ ಹರ್ಟ್ ಆಗ್ಬಿಡ್ತು. ಜೊತೆಲಿ ಇದ್ದಿದ್ದು ಫ್ರೆಂಡೇ, ಸಖತ್ ಬೇಜಾರಾಗಿ ಹೋಗ್ಬಿಡ್ತು. ಅದೇ ಸುಮ್ಮನೆ ಬಿಟ್ಟಲ್ಲ, ವಾಪಸ್ ಬರ್ಬೇಕಾರೆ ಹೇಳಿದ್ದೀನಿ ಸರ್ರೇಗೇನೆ, ನಂದು ಅಂತ ಸ್ವಂತ ಗಾಡಿ ತಂದಾಗ ನಿನ್ನೂ ಫಸ್ಟ್ ಕರೆಯೋದು, ನಿನ್ನೂ ಫಸ್ಟ್ ಕೂರ್ಸೋದು ಅಂತ ಹೇಳಿದ್ದೀನಿ ಗಾಯ್ಸ್. ಹಂಗೆ ಮಾಡ್ತೀನಿ, ತಗೊಳ್ತೀನಿ. ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ಯಾರು ಬೇಡ ಅಂತ ಹೇಳ್ಬಿಟ್ಟು ನೇಚರಿಗೆ ಬಂದು ನನಗೆ ನಾನೇ ವಿಶ್ ಮಾಡ್ಕೊಳ್ಳೋಣ ಅಂದ್ಕೊಂಡು ವಿಶ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಶಿಪ್ ಜಗಳ ಕಾಮನ್. ಜಗಳ ಆಡಿದ್ಕೆ ಕ್ಷಮಿಸ್ಬಿಟ್ಟೆ, ಒಂದಾದ್ವಿ. ಬಟ್ ಆಡಿದ ಮತ್ತೆ ಯಾವತ್ತೂ ಮರೆಯೋಕ್ಕಾಗಲ್ಲ, ಮನಸ್ಸಲ್ಲೇ ಇರುತ್ತಲ್ಲ, ಅದೇ ಶಾಶ್ವತ. ಜಗಳ ಆಡಿದ್ದೀವಿ, ಆಡ್ದವ್ರು ಮರ್ತೋಗ್ಬಿಡ್ತಾರೆ ಅನ್ನಿಸ್ಕೊಂಡವರು ನಾವು ಮನಸ್ಸಲ್ಲೇ ಇಟ್ಕೊಂಡಿರ್ತೀವಿ. ಹಂಚ್ಕೋಬೇಕು ಅನ್ನಿಸ್ತು ವಿಷಯನ ಹಂಚ್ಕೊಂಡೆ. ಅಲ್ಲ ಏನು ಕ್ಯೂಟ್ ಆಗಿದೆ ನೋಡಿ ಮೇಕೆದು, ಏನು ಸಖತ್ತಾಗಿದೆ ನೋಡಿ. ನೋಡಿ, ಮಖ ತೋರಿಸ್ತೀನಿ ತಡ್ರಿ ಇದ್ರದ್ದು. ನೋಡಿ ಏನು ಸಖತ್ತಾಗಿದೆ. ವಾಹ್, ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿತ್ತಲ್ಲ ಇದು. ಅಷ್ಟೇ ನೋಡಿ ಏನು ಕ್ಯೂಟಾಗಿದೆ. ನಾಯಿಗಿಂತ ಕ್ಯೂಟಾಗಿ ಅನಿಸಿದೆ ನೋಡೋಕ್ಕೆ. ಮೇಕೆಗಳು ಚಿಕ್ಕ ವಯಸ್ಸಲ್ಲಿ ಸಕ್ಕದಾಗಿ ಅನಿಸುತ್ತೆ ನೋಡೋಕ್ಕೆ. ಬೇಸ್ ಏನಂತಂದರೆ, ಬೇಗ ಓಡೋಗ್ರೆ ಬನ್ನಿ, ಬಸ್ ಹೋಗ್ತದೆ ಅಲ್ಲಿ. ನಮ್ಮ ಊರಿಗೆ ಹೋಗೋದು ಬಸ್ ಹೋಗ್ತದೆ, ಬಸ್ಸಿಗೆ ಹತ್ಬೇಕು. ಇಲ್ಲಾಂದ್ರೆ ಲೇಟ್ ಆದರೆ ಬಸ್ ಹಂಗೆ ಬಿಟ್ಟೋಗ್ಬಿಡುತ್ತೆ. ಮತ್ತೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಕಾಯಬೇಕಾಗುತ್ತೆ. ಚಪ್ಪಲಿನೇ ಕಟ್ಟಾಗೋಯ್ತು ನಂದು. ಓಡ್ ಬಂದು ಅಲ್ಲೆಲ್ಲರೂ ಹೋಗಿ ಸ್ಟಿಚ್ ಹಾಕಿಸ್ಕೊಳ್ಳೋಣ ಚಪ್ಪಲಿಗೆ. ನಾನೀಗ ಕೊಟ್ಗೆಹಾರ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ. ಅಲ್ಲಿ ಬಸ್ ಸ್ಟ್ಯಾಂಡು. ಮತ್ತು ಇಲ್ಲಿದೆ ನೋಡಿ, ಇಲ್ಲೆಲ್ಲ ನೀರು ದೋಸೆಗೆ ಸಿಕ್ಕಾಪಟ್ಟೆ ಫೇಮಸ್ಸು ಕೊಟ್ಗೆಹಾರದಲ್ಲಿ. ಅಂದರೆ ಮುಂಚೆ ಸಿಕ್ಕಾಪಟ್ಟೆ ಫೇಮಸ್ ಇತ್ತು, ನೀರು ದೋಸೆ ಸಖತ್ತಾಗಿ ಮಾಡೋರಂತೆ. ನಾನು ತಿಂದಿಲ್ಲ, ಆದರೆ ಇವಾಗ ಏನೋ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಅಷ್ಟು ಟೇಸ್ಟ್ ಇಲ್ಲ ಅಂತ ಹೇಳ್ತಾರೆ. ಸೀಟ್ ಇದೆ ಇಲ್ಲೋ ಗೊತ್ತಿಲ್ಲ, ಸೀಟ್ ಇದ್ರೆ ಚೆನ್ನಾಗಿರುತ್ತೆ. ಧರ್ಮಸ್ಥಳ ಹೋಗೋ ಗಾಡಿ ಆ ಕಡೆದೇ ಅನಿಸುತ್ತೆ, ಮೋಸ್ಟ್ಲಿ ಚಿಕ್ಕಮಂಗ್ಳೂರಿಗೆ ಹೋಗೋದು. ಹಗನೂರು ಅಂತಲೇ ಇತ್ತು ಆ ಕಡೆ. ಬನ್ನಿ ಒಳಗೆ ಹೋಗ್ಬಿಡೋಣ ಬಸ್ಸಿಗೆ, ಕೇಳೋಣ ಆಮೇಲೆ. ಬಸ್ಸಲ್ಲಿ ಯಾವುದು ಸೀಟ್ ಇಲ್ಲ ಗೈಸ್, ಸಿಕ್ಕಾಪಟ್ಟೆ ಚಕ್ಕೆ ಹೊಡಿತಿದೆ ಇಲ್ಲಿ. ಸೀಟ್ ಅಂತೂ ಒಂದು ಕಡೆನೂ ಇಲ್ಲ ನೋಡಿ, ಎಲ್ಲ ನಿಂತ್ಕೊಂಡು ಹೋಗ್ತೀವಿ. ಇಲ್ಲಿ ಇವರು ಮತ್ತು ಹಿಂದ್ಗಡೆ ಅಂತ ಎಲ್ಲ ಜನಗಳೆಲ್ಲ ನಿಂತ್ಕೊಂಡೇ ಹೋಗ್ತಿದ್ದೀವಿ. ಗೈಸ್ ಏನಂತಂದರೆ, ಬಸ್ಸಿಂದ ಬಂದು ಇಳ್ಕೊಂಡಿದ್ದೀವಿ. ನಾವೆಲ್ಲ ಹೋಗ್ಲಿ ನಮ್ಮೂರಿಗೆ ಬಂದ್ರೆ ನಮಗೆ ಸಂತೋಷ, ಸುಖ, ಖುಷಿ ಎಲ್ಲ ಆಗೋದು. ನನ್ನ ಚಪ್ಪಲಿ ಅರ್ಧೋಗ್ಬಿಟ್ಟಿದೆ ಗೈಸ್, ಏನು ಹೊಲ್ಸ್ಬಿಡೋಣ, ಎಷ್ಟಾಗುತ್ತೆ ಕೇಳ್ಬಿಟ್ಟು ಒಂಚೂರು ಹೊಲ್ಸಾಕ್ಬಿಡೋಣ. ಇದನ್ನು ಆರ್ಡರ್ ಮಾಡಬೇಡಿ, ಚಪ್ಪಲಿ ಚೆನ್ನಾಗಿಲ್ಲ. ತಗೊಂಡಿದ್ದು 6 ತಿಂಗಳು ಆಗಿಲ್ಲ, ಅಷ್ಟು ಬೇಗ ಎಲ್ಲ ಬಿಸ್ಕೊಂಡು ಹೋಗ್ತಿದೆ ಗಮ್. ನಾನು ಫಸ್ಟ್ ಟೈಮು ಚಪ್ಪಲಿ ಹೊಲಿಸಿದ್ದು, ಅಷ್ಟಕ್ಕೇ 80 ರೂಪಾಯಿ ಡಮಾರ್. 80 ರೂಪಾಯಿ ಕಲಾಸ್ ಆಗೋಗ್ಬಿಡ್ತು ಒಂದು ಸೆಟ್ಟಿಗೆ, ಒಂಚೂರು ಹೊಲ್ಸಿದ್ಕೇನೆ. ಕೋರ್ಸಲ್ಲಿ ಯಾವತ್ತೋ ಒಂದು ಸರಿ ಹೊಲ್ಸಿದ್ದೆ ಗೈಸ್, ಅದಾದಮೇಲೆ ಇವಾಗಲೇ ನಾನು ಹೊಲ್ಸಿದ್ದು. ಫೈನಲಿ ಮನೆಗೆ ಬಂದಿದ್ದೀನಿ, ಊಟ ಮಾಡೋಕೆ ಹೊಟ್ಟೆ ಹಸಿತಿದೆ. ಎಷ್ಟಾಗಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೈಯಾಗಿ ಇಲ್ಲಿಗೆ ಹಾಕ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್.